ಮನುಷ್ಯ ಅಂತ ಅಂದಾಗ ಎಲ್ಲ ಗೊತ್ತಿರೋಂಥ ಇರಲ್ಲ. ಜ್ಞಾನಿಗಳು ಅಂಥವರು ಬಂದು ನಮಗೇನೋ ಒಂದು ವಿಷಯ ಹೇಳಿದಾಗ ಅದರಲ್ಲಿ ಒಳ್ಳೆಯದನ್ನು ನಾವು ಯಾವ ರೀತಿ ಅವರು ಹೇಳಿದ್ದಾರೆ ಅದರಲ್ಲಿ ಸ್ವಲ್ಪನಾದರೂ ಜೀವನದಲ್ಲಿ ಅಳವಡಿಸ್ಕೊಂಡು ಕಾರ್ಯಕ್ರಮ ನಮ್ಮ ಬೇಗೂರು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಬುದ್ಧ, ಬಸವ, ಅಂಬೇಡ್ಕರರ ಜಯಂತಿಗಳನ್ನ ಅಂದ್ರೆ ಈ ಮೂವರು ಶ್ರೇಷ್ಠರು, ಸರ್ವಕಾಲಿಕರು, ಹಾಗೆಯೇ ವಿಶ್ವ ಮಾನವರು ಅಂದ್ರೆ ತಪ್ಪಾಗಲಾರದು. ಬುದ್ಧ ತನ್ನ ಐಷಾರಾಮಿಯ ಬದುಕನ್ನ ತ್ಯಜಿಸಿ ಈ ಮೇಲು ಕೀಳು ಎಂಬಂಥದ್ದು, ಬಡವ ಶ್ರೀಮಂತ ಎನ್ನುವಂಥದ್ದು ನಶ್ವರ ಅಂತ ಹೇಳಿದಂಥವರು ಬುದ್ಧ. ಬಸವರು ಇಡೀ ಸಮಾಜವನ್ನ ಸಮಾನತೆಯಲ್ಲಿ ತೆಗೆದುಕೊಂಡು ಹೋಗಲು ಶ್ರಮಿಸಿದಂತಹ ವಿಶ್ವ ಮಾನವರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರು ಮಾಡಿದಂತಹ ಆ ಒಂದು ಹೋರಾಟಗಳು ಅಂದ್ರೆ ಅವರ ಒಂದು ಆದರ್ಶ ನಮ್ಮೆಲ್ರಿಗೂ ಕೂಡ ಒಂದು ವಿಶ್ವ ಮಾನವ ದರ್ಜೆಯನ್ನು ತಂದು ಕೊಟ್ಟಂಥದ್ದು. ಬಾಬಾ ಸಾಹೇಬರು ಈ ಒಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನು ನೀಡಿದಂಥ ಈ ಮಹಾನ್ ಮೂವರು ದಾರ್ಶನಿಕರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ವಿಶ್ವಪ್ರಿಯ ಲೇಔಟ್ನಲ್ಲಿ ಇಲ್ಲಿನ ನಡಿಗೆದಾರರ ಸಂಘ ಮತ್ತು ಸಂಕಲ್ಪ ಸಂಘದ ಸಂಯೋಜಕತ್ವದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಆಂಜಿನಪ್ಪನವರು ಹಾಗೆ ನಡಿಗೆದಾರರ ಸಂಘದ ಎಲ್ಲ ಮುಖಂಡರು ಮತ್ತು ಸಂಕಲ್ಪ ಫೌಂಡೇಶನ್ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಅತ್ಯಂತ ಧಾರ್ಮಿಕವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಬೇಗೂರಿನಲ್ಲಿ ಆಯೋಜನೆಗೊಂಡಿದ್ದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಬಸವಾರಾಧ್ಯ ಸ್ವಾಮೀಜಿಗಳು ಆಗಮಿಸಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶಿವಕುಮಾರ್ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದುಕೊಟ್ಟಿದ್ದರು. ಹಾಗೆ ಕಾರ್ಯಕ್ರಮದಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ಪ್ರತಿಭಾನ್ವಿತರಿಗೆ ಅಭಿನಂದಿಸುವಂತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಮತ್ತು ಈ ಒಂದು ಮಕ್ಕಳ ಕಿರು ನಾಟಕದ ಪರಿಚಯ ಅದೆಲ್ಲವೂ ಕೂಡ ಎಲ್ಲರನ್ನು ಆಕರ್ಷಿಸಿತ್ತು. ಈ ಒಂದು ಕಾರ್ಯಕ್ರಮವನ್ನ ಮಾಜಿ ಬಿಬಿಎಂಪಿಯ ಸದಸ್ಯರಾದಂತಹ ಅಂಜನಪ್ಪರವರ ಆ ಒಂದು ಮುಖಂಡತ್ವದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಬೇಗೂರು ನಡಿಗೆದಾರರ ಸಂಘ ಸಹಯೋಗ ಸಂಕಲ್ಪ ತಂಡದಿಂದ ಬುದ್ಧ, ಬಸವ, ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಒಂದು ವೇದಿಕೆಯಲ್ಲಿ ಏರ್ಪಾಡು ಮಾಡಿರುವಂತಹ ಎಲ್ಲ ಬೇಗೂರು ನಡಿಗೆದಾರರ ಸಂಘ ಹಾಗೂ ಸಹಯೋಗ ಸಂಕಲ್ಪ ತಂಡದವರಿಗೆ ಹೃದಯಪೂರ್ವಕ. ಹೌದು, ಈ ಒಂದು ಜಯಂತ್ಯೋತ್ಸವ ಅಂದ್ರೆ ಮೂರು ವಿಶ್ವ ಮಾನವರೇ ಬುದ್ಧ, ಬಸವ, ಅಂಬೇಡ್ಕರರು. ಮೂರು ಜನರು ಕೂಡ ಅಸಮಾನತೆಯ ವಿರುದ್ಧ, ಬಡವ ಶ್ರೀಮಂತ ಜಾತಿ ಹಾಗೆಯೇ ಮತಗಳ ವಿರುದ್ಧ ಹೋರಾಟವನ್ನ ನಡೆಸಿದಂತವರು, ಸಮಾನತೆಯ ಹಾದಿಯಲ್ಲಿ ತೆಗೆದುಕೊಂಡು ಹೋಗಲು ಶ್ರಮಿಸಿದಂತವರು ಅಂತಂದ್ರೆ ತಪ್ಪಾಗಲಾರದು. ಇಂಥ ಬುದ್ಧ, ಬಸವ, ಅಂಬೇಡ್ಕರರ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಬಸವ ಸ್ವಾಮಿಗಳಿಗೆ ಪಾದಪೂಜೆಯನ್ನು ನಡೆಸಲಾಯಿತು. ಹಾಗೆಯೇ ಇಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನಡೆಸಿ ಕಾರ್ಯಕ್ರಮ ಚಾಲನೆಗೊಂಡಿತ್ತು. ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದಂತಹ ಪ್ರೊಫೆಸರ್ ಶಿವಕುಮಾರ್ ಮಾತನಾಡಿದಂತ ಆ ಒಂದು ಪರಿಯನ್ನ ಎಲ್ಲರನ್ನು ಕೂಡ ನಿಬ್ಬೆರಗಾಗಿಸಿತ್ತು. ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಮತ್ತು ಆರ್ಥಿಕ ಶುಭಾಶಯಗಳು. ನಾನು ಹೇಳಿ ಕೇಳಿ ಕಾಮರ್ಸ್ ಮೇಷ್ಟ್ರು, ವಾಣಿಜ್ಯ ಶಾಸ್ತ್ರ, ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಅಂಜನಪ್ಪ ಅವ್ರಿಗೆ ನಾನು ಕೇಳಿದೆ, ನನ್ನ ಸಮಯದ ಚೌಕಟ್ಟು ಎಷ್ಟು ಸ್ವಾಮಿ ಅಂತ. ಅವರು ಸಮಯದ ಚೌಕಟ್ಟು ಕೊಟ್ಟಿದ್ದಾರೆ. ಆದರೂ ಈ ಸಮಯ 8:15 ಆಗೋಗಿದೆ. 6:30ಗೆ ನಾವು ಪ್ರಾರಂಭ ಮಾಡಿದರೆ ಹೆಚ್ಚಿನ ಸಮಯ ತಗೊಳ್ಳಬಹುದಾಗಿತ್ತು. ಆದರೂ ಪರವಾಗಿಲ್ಲ, ಅವರು ಸಮಯದ ಚೌಕಟ್ಟು ನನಗಿಲ್ಲ ಇಕ್ಕಟ್ಟು. ನಾನೇನಾದರೂ ಉಲ್ಲಂಘನೆ ಮಾಡಿದ್ರೆ ಆಗುತ್ತೆ ಬಿಕ್ಕಟ್ಟು. ಒಟ್ಟಿನಲ್ಲಿ ಈ ಸಮಾರಂಭದ ಯಶಸ್ಸಿಗೆ ಬೇಕು ನಮಗೆ ನಿಮ್ಮ ಒಗ್ಗಟ್ಟು. ಆಮೇಲೆ ಏನಾದರೂ ಮಾಡಿಸಿದ್ರೆ ತಿನ್ನೋಣ ಒಬ್ಬಟ್ಟು. ಆಯಿತಾ? ಇಷ್ಟು ಹೇಳ್ತಾ ಸಮಯ ಇಲ್ಲ, ಯಾಕೆಂದರೆ
ಮೂರು ವ್ಯಕ್ತಿಗಳು ಶಕ್ತಿಗಳು ಒಂದೊಂದು ರೀತಿ ಸಾಗರ ಇದ್ದಾಗೆ. ಸಾಗರಗಳು ಬೇಕಾದಷ್ಟಿದೆ, ಅರಬ್ಬಿ ಸಮುದ್ರ, ಹಾಗಾಗಿ ಬೇಕಾದಷ್ಟು ಸಾಗರಗಳಿವೆ. ಒಬ್ಬೊಬ್ಬರು ವಿಷಯದ ಬಗ್ಗೆ ಮಾತಾಡೋಕ್ಕೆ ಗಂಟೆಗಟ್ಟಲೆ ಎಲ್ಲ ದಿನಗಟ್ಟಲೆ ಸಾಲದು. ಆದರೂ ಈ ಒಂದು ಚೌಕಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಮಾಡೋಣ, ಚಿಂತನ ಮಂಥನ. ಪೀಠಿಕೆಯಲ್ಲಿ ಒಂದು 2-3 ನಿಮಿಷ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಬಸವನಪುರದ ಅಲ್ಲಿ ಏನು ಸಂಘ ಇದೆ, ನಟರಾಜ್ ಆರಾಧ್ಯ ಅವರು ಬಂದಿದ್ದಾರೆ, ಅಲ್ಲಿನ ಎಲ್ಲ ಬಳಗದವರು ಬಂದಿದ್ದಾರೆ. ಆಂಜನಪ್ಪನವರು ಪರಿಚಯ ಆಗಿದ್ದು ನನಗೆ ಬಸವನಪುರದ ಆ ಒಂದು ಸಮಾರಂಭದಲ್ಲಿ 4-6 ಬಾರಿ. ಜೊತೆಯಲ್ಲಿ ನಿಮ್ಮ ಬೇಗೂರು ನಿವಾಸಿಗಳಾದಂಥ ಹಿರಿಯರಾದಂಥ ಬಸವರಾಜರವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿ ಬಸವರಾಜರವರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಕಾರಣಕರ್ತರು ಬಸವರಾಜರವರು. ಹಾಗಾಗಿ ಹೀಗೆ ನಾವು ಒಬ್ಬೊಬ್ಬರು ಭೇಟಿ ಮಾಡ್ತಾ ಬಸವರಾಜು, ನಟರಾಜ ಆರಾಧ್ಯರ ಬಳಗ, ಆಂಜನಪ್ಪನವರು, ನಮ್ಮೆಲ್ಲರ ನಂಟು ಸದಾ ಉಂಟು. ಅದೇ ನಮ್ಮ ಜೀವನದ ಗಂಟು, ಆರೋಗ್ಯಕ್ಕೆ ತಿನ್ನಬೇಕು ಕರೆದಂಟು ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತಾ ಪೀಠಿಕೆಯಲ್ಲಿ ಒಂದು 2-3 ವಿಚಾರ ತಗೊಂಡು, ಹಾಗಾಗಿ ಕೊನೆ ಪಕ್ಷ ಒಬ್ಬೊಬ್ಬರ ಬಗ್ಗೆ 10 ನಿಮಿಷ ಅಂದರೂ ಏನಿಲ್ಲ. 10 ನಿಮಿಷ ಅನ್ನೋದು ಸಾಗರದಲ್ಲಿ ಒಂದು ಗುಟುಕು ನೀರು ತಗೊಂಡಂಗೆ ಅಷ್ಟೇ. ಆದರೂ ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾಗವ ಅಂತ ಒಂದು ಮಾತಿದೆ. ಆ ಮಹಾತ್ಮರನ್ನು ನೆನೆಸೋದೇ ನಮ್ಮ ಆದ್ಯ ಕರ್ತವ್ಯ ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತಾ ಪೀಠಿಕೆಯಲ್ಲಿ ಒಂದು 2-3 ಮಾತು ಬಂಧುಗಳೇ. ಜಂತು ನಾಂ ನರಜನ್ಮ ದುರ್ಲಭಂ ಅಂತ ಒಂದು ಮಾತಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಅವರು ಕೂಡ ಭೌತಿಕವಾಗಿ ಮನುಷ್ಯರಾಗಿ ಹುಟ್ಟಿ ಜಗತ್ತನ್ನು ನಿರ್ಗಮಿಸಿದ್ದಾರೆ. ಜಾತಸ್ಯ ಮರಣಂ ಧ್ರುವಂ, ಜಗತ್ತನ್ನು ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯರು ಈ ಜಗತ್ತನ್ನು ನಿರ್ಗಮಿಸಲೇಬೇಕು. ಯಾಕೆ 84 ಅನ್ನೋದನ್ನು ನಾನು ವಿಸ್ತಾರ ಮಾಡೋಕ್ಕೆ ಹೋಗಲ್ಲ. ಗುರುಗಳಿದ್ದಾರೆ, ಜ್ಞಾನವಂತರು ಗುರುಗಳವರು. ಅಂಡಜ, ಪಿಂಡಜ, ಕ್ಷಿತಿಜ, ಶ್ವೇತಜ ಇವೆಲ್ಲ ಇದೆ, ಅದನ್ನು ನಾನು ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ. ಹುಟ್ಟು ಮತ್ತು ಸಾವು ಆಗಲೇ ಹೇಳಿದೆ ನಾನು, ಜಂತು ನಾಂ ನರಜನ್ಮ ದುರ್ಲಭಂ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ. 2 ಕಾರಣಗಳು. ಒಂದು, ಭಗವಂತ ಮಾತನಾಡುವ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಇದನ್ನು ಯಾವ ಪ್ರಾಣಿಗಳಿಗೂ ಭಗವಂತ ಕೊಟ್ಟಿಲ್ಲ. ಹಾಗಾಗಿ ತಾಯಿಯ ಗರ್ಭದಿಂದ ಬಂದಾಗ ಹುಟ್ಟು, ಜಗತ್ತನ್ನು ನಿರ್ಗಮಿಸಿದಾಗ ಭೂಗರ್ಭಕ್ಕೆ ಹೋಗ್ತೀವಿ, ಸಾವು. ಆದರೆ ನಮ್ಮ ಧರ್ಮದಲ್ಲಿ ನಾವು ಹುಟ್ಟು ಸಾವು ಅಂತ ಹೇಳಲ್ಲ. ಲಿಂಗೈಕ್ಯರು, ಶಿವೈಕ್ಯರು ಇತ್ಯಾದಿ ಹೇಳ್ತೇವೆ. ತಾಯಿಯ ಗರ್ಭದಿಂದ ಬಂದಾಗ ಹುಟ್ಟು 2 ಅಕ್ಷರ, ಭೂಗರ್ಭಕ್ಕೆ ಹೋದಾಗ ಸಾವು 2 ಅಕ್ಷರ. ಆದರೆ ಬದುಕಿರೋ ತನಕ ಜೀವನ ಪೂರ್ತಿ 2 ಅಕ್ಷರದಲ್ಲಿ ಸಾಕ್ತದೆ. ಹೇಗೆ? ಹುಟ್ಟು ಎಂಬ 2 ಅಕ್ಷರದಿಂದ ಹುಟ್ಟಿ, ಬಾಲ್ಯ ಎಂಬ 2 ಅಕ್ಷರದಿಂದ ಬೆಳೆದು, ಶಾಲೆ ಎಂಬ 2 ಅಕ್ಷರವನ್ನು ಸೇರಿ, ವಿದ್ಯೆ ಎಂಬ 2 ಅಕ್ಷರವನ್ನು ಕಲಿತು, ಜ್ಞಾನ ಎಂಬ 2 ಅಕ್ಷರವನ್ನು ಸಂಪಾದಿಸಿ, ಸೇವೆ ಎಂಬ 2 ಅಕ್ಷರವನ್ನು ಸಲ್ಲಿಸಿ. ಇವತ್ತು ಆಂಜನಪ್ಪನವರು ಅವರ ತಂಡವನ್ನು ನೀವೆಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಸಮಾಜಮುಖಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ನಾನು ಒಂದೊಂದು ಮಾತಾಡ್ತಾ ಹೋದರೆ ಗಂಟೆಗಟ್ಟಲೆ ಅಲ್ಲ, ಇಡೀ ಜಾಗರಣೆ ಥರ ಶಿವರಾತ್ರಿ ಪೂರ್ತಿ ಮಾತಾಡಿಸ್ಬೋದು. ಆದರೆ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳು ಲೇಸು ಅನ್ನೋ ಮಾತಿದೆ. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ SSLC ಮತ್ತು PUCಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ವಾಮೀಜಿಗಳ ಆಶೀರ್ವಚನ ನೋಡೋಣ ಬನ್ನಿ. ಇದು ನಿಲ್ಲಿಸಲೆಯರಲಿ ಪವಳ ಬಣ್ಣದ ಕೆಸರು ಗಲ್ಲು ಮೆಟ್ಟು ತೊತ್ತೊಳುವುದಳುತ್ತಲು ಇದಾರಯ್ಯ. ಅಂಗಡಿಯ ರಾಜ ಬೀದಿಯೊಳಗೆ ಬಿದ್ದ ರತ್ನಶೆಟ್ಟಿ ಈ ಥಳಥಳನೆ ಹೊಳೆಯುವ ಪ್ರಜ್ವಲಿತವ ಕಾಣದೆ ಹಳಹಳನೆ ಹಳಸುತ್ತ ಇದ್ದಾರೆ ಅಯ್ಯ. ಆಧಾರ ಸ್ಥಾನದ ಧೂಪಗುಂಡಿಗೆ ಮೇಲೆ ಹೃದಯ ಸ್ಥಾನದ ಎಂಗಳವನಿಕ್ಕಿ ವಾಯು ಪವನದಿಂದ ನಿಲ್ಲಿಸಲು ಆ ಅಗ್ನಿಯ ಶಿಕೆ ಹೋಗಿ ಬ್ರಹ್ಮರಂದರು ಮುಟ್ಟಲು ಅಲ್ಲಿದ್ದ ಅಮೃತದ ಕೊಡನಡೆದು ಕೆಳಗಿನ ಹೃದಯ ಸ್ಥಾನದ ಮೇಲೆ ಬೀಳಲಿಕ್ಕೆ ಮರೆಸಿದ ಮಾಣಿಕ್ಯದ ಬೆಳಗು ಕಾಣಬಹುದು ನೋಡ. ಇದನಾರಯ್ಯ ಹಮ್ಮಳಿದ ಶರಣರು ಇಹಪರ್ವ ಬಲ್ಲ ಶರಣ, ಪಂಚೇಂದ್ರ ಇಂಗಿತು ಬಲ್ಲ ಶರಣ, ಒಡಲ ಬಿಟ್ಟ ಶರಣನಲ್ಲದೆ ಉಳಿದ ಪ್ರಾಣಘಾತಕ ಪಾತುವರೆತ್ತಲು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣಂಗಲ್ಲದೆ. ಬಸವನ ಯೋಗದೆಂ ಹಸನಾಯಿತೈ ಲೋಕ ಅಂತ. ಕಾಯಕವೇ ಕೈಲಾಸ, ದಾಸೋವಿ ದೇವಧಾಮ. ಕಾಯಕ ಮಾಡ್ಲಿಕ್ಕೆ ಏನಾಗುತ್ತೆ ರೀ? ಕಾಯಕ ಮಾಡ್ಲಿಕ್ಕೆ ಏನಾಗುತ್ತೆ? ಹಣ ಬರೋದು, ಹೌದು ರೀ. ಮತ್ತೇನಾದ್ರು ಕಾರಣ ಹೇಳ್ರಿ. ಕಾಯಕ
ಕೈ ಲಾಸ್ ಆಗುತ್ತೆ, ಮಾಡಿದರೆ ಕೈಲಾಸ. ಕೈಲಾಸ ಅಂದ್ರೆ ಸಮೃದ್ಧಿ, ಸಂತೃಪ್ತಿ, ಸುವಿಧಾನ. ಈ ಮೂರು ಇದ್ದರೆ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವವನ್ನು ನಾವು ಪಡಲಿಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣನವರು ಭಾಳ ವಿಚಾರ ಮಾಡಿ, ಯಾಕಂದ್ರೆ ಮೊದಲ ಬ್ರಾಹ್ಮಣ ತಲಿ ಅವರು ಈ ಇದರ ಅಗ್ರಹಾರದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಕೂಡಲೇ ಅವರು ಸಂಸ್ಕೃತ ಮಂತ್ರಗಳನ್ನು, ವೇದ, ಶಾಸ್ತ್ರ, ಪುರಾಣ, ಯಾಕಂದ್ರೆ ಸಂಸ್ಕಾರ. ಅದಕ್ಕೆ ಬಸವಣ್ಣವರು ಇಡೀ ಜಗತ್ತಿನಲ್ಲಿ ಯಾವ ಧರ್ಮದಲ್ಲಿ ಇರಲಾಂತ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ. ಯಾವ್ದು ಹೇಳಿ ನೋಡೋಣ. ಅದೊಂದಾತು. ವಿಶೇಷವಾಗಿ 8ನೇ ತಿಂಗಳಿಗೆ ಗರ್ಭಲಿಂಗ ಧಾರಣೆ ಮಾಡ್ತೀವಿ ನಾವು. ಮಗು ವೈಟ್ ಪೇಪರ್ ಇರ್ತದೆ. ನಿಮಗೆ ಎಂಥ ವ್ಯಕ್ತಿ ಬೇಕು, ಎಂಥ ಜ್ಞಾನಿ ಆಗಬೇಕು, ಯಾವ ಆಗಬೇಕು ಅನ್ನೋದು ನಾವು ಒಳಗಡೆಯಿಂದ ಆಗಲಿ ಅಂತೇಳಿ ಬಸವನ ಗರ್ಭಲಿಂಗ ಧಾರಣೆಯನ್ನು ಮಾಡ್ತೀವಿ. ಹುಟ್ಟಿದ ಕೂಡಲೇ ಸ್ನಾನ ಮಾಡಿ ವಿಭೂತಿ ಮಗುವಿಗೆ ಕಟ್ಟಬೇಕು. ಆಮೇಲೆ ತಾಯಿ 2 ಲಿಂಗವನ್ನು ಪೂಜೆ ಮಾಡ್ತಾ ಇರಬೇಕು. ಆಮೇಲೆ ಆ ತಾಯಿ ಏನೇನು ಮಾಡ್ತಾರೆ, ಪೂಜೆ ಮಾಡಿದ್ರೆ ಪ್ರಿಂಟ್ ಆಗ್ತದೆ, ಪ್ರಾರ್ಥನೆ ಮಾಡಿದ್ರೆ ಪ್ರಿಂಟ್ ಆಗ್ತದೆ, ಸೀರಿಯಲ್ ನೋಡಿದ್ರೆ ಪ್ರಿಂಟ್ ಆಗ್ತದೆ. ಯಾವ್ದು ಮಾಡ್ಬೇಕ್ರಿ? ಯಾಕಂದರೆ ಒಬ್ಬ ವ್ಯಕ್ತಿ ಸಂಸ್ಕಾರಯುತ ಆಗಬೇಕಂತಂದರೆ ಮೊದಲು ಗುರುಗಳ ತಪ್ಪು ಮಾರ್ಗದರ್ಶನ ಮಾಡ್ತಾರೆ, 2ನೇದ್ದು ತಾಯಿ, 3ನೇದ್ದು ತಂದೆ, ಆಮೇಲೆ ಶಿಕ್ಷಕರು, ಸಮಾಜ. ಇಷ್ಟು ವ್ಯಕ್ತಿತ್ವ ನಿರ್ಮಾಣ ಆಗಬೇಕಂತಂದರೆ ಹಿಂದಿನ ಜನ್ಮದ ಪುಣ್ಯ ವಿಶೇಷ, ತಾಯಿ ತಂದೆಯ ಒಂದು ಸಂಸ್ಕಾರ ಬಹಳ ಅವಶ್ಯವಾಗಿ ಬೇಕು. ಅದಕ್ಕಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಏನಂದರೆ, ತಂದೆ ತಾಯಿ ಎಂದರು ಸಂಸ್ಕಾರ, ಧಾರ್ಮಿಕ ಸಂಸ್ಕಾರವನ್ನು ಕೊಡ್ತಾ ಹೋದವಾಗ, ಧರ್ಮ ಅಂದರೆ ಜಾತೀಯತೆ, ಮೂಢನಂಬಿಕೆ, ಶೋಷಣೆ ಅಲ್ಲ, ಭಯದಿಂದ ಕೂಡಿದ್ದಲ್ಲ. ಯಾವಾಗಲೂ ನೆಗೆಟಿವ್ ಚಿಂತನೆ ಮಾಡಬಾರ್ದು, ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು. ಯಾಕಂದರೆ ಕೂತಿರ್ತಾನ ಯದ್ಭಾವಂ ತದ್ಭವತಿ. ಈಗ ನೋಡಿ, ಭಾವ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಅಂತೇಳಿ ಇಷ್ಟು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದರೆ ನೀವೇನು ಮಾಡಿದಿರಿ? ಸದ್ಭಾವವನ್ನು ಇಟ್ಕೊಂಡು ಮಾಡಿದ್ರಿ. ಇಷ್ಟೆಲ್ಲ ಒಂದು ಮಹಾಪುರುಷರ ಒಂದು ನೆವವನ್ನು ಮಾಡಿಕೊಂಡು ಅವರ ಒಂದು ಬೆಳಕಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಸಮಾಜಕ್ಕೆ ಮುಟ್ಟಬೇಕು ಅನ್ನುವಂಥ ಒಂದು ಸತ್ಸಂಕಲ್ಪ ಅಂತ ಅದಕ್ಕೆ. ಸತ್ಸಂಕಲ್ಪ ಅಂದ್ರೆ ಬಸವಣ್ಣವ್ರು ಹೆಂಗದಾರ ಅಂದ್ರೆ, ನೀವು ಕಾಮಧೇನು ಬಸವಣ್ಣ ನಾಮು ಕಾಮಧೇನು ಕಾಣಿರೋ, ಬಸವಣ್ಣ ನಾವು ಕಲ್ಪವೃಕ್ಷ ಕಾಣಿರೋ, ಬಸವಣ್ಣ ನಾವು ಚಿಂತಾಮಣಿ ಕಾಣಿರೋ, ಬಸವಣ್ಣ ನಾವು ಪರುಷದ ಖನಿ ಕಾಣಿರೋ, ಬಸವಣ್ಣ ನಾವು ಸಂಜೀವನ ಮೂಲಿಕೆ ಕಾಣಿರೋ. ಇಂತಪ್ಪ ಬಸವ ನಾಮಾಮೃತವೆಂದು ಜೀವೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು. ಆ ಮನವ ತುಂಬಿ ಹೊರಸೂಸಿ ಭಾವವು ತುಂಬಿತ್ತು. ಆ ಭಾವ ತುಂಬಿ ಹೊರಸೂಸಿ ಸಕಲ ಕರ್ಣೇಂದ್ರಿಯಗಳು ತುಂಬಿತ್ತು. ಆ ಸಕಲ ಕರ್ಣೇಂದ್ರಿಯಗಳು ಕಾರ್ಯಕ್ರಮದಲ್ಲಿ ಮಕ್ಕಳ ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಕಾರ್ಯಕ್ರಮದ ಬಗ್ಗೆ ಭಾಗವಹಿಸಿದ್ದಂಥ ಗಣ್ಯರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಉಪಯೋಗಿಸ್ಕೋಬೇಕು. ಯಾಕೆ ಅಂತಂದರೆ ಮನುಷ್ಯ ಅಂತ ಅಂದಾಗ ಎಲ್ಲ ಗೊತ್ತಿರೋಂಥ ಇರಲ್ಲ. ಜ್ಞಾನಿಗಳು ಅಂಥವ್ರು ಬಂದು ನಮಗೇನೋ ಒಂದು ವಿಷಯ ಹೇಳಿದಾಗ ಅದರಲ್ಲಿ ಒಳ್ಳೆಯದನ್ನು ನಾವು ಯಾವ ರೀತಿ ಅವರು ಹೇಳಿದ್ದಾರೆ ಅದರಲ್ಲಿ ಸ್ವಲ್ಪನಾದರೂ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಇದಾದರೆ ಆ ಜೀವನ ಸಾರ್ಥಕತೆ ಆಗುತ್ತೆ. ಇವತ್ತು ಮಹಾನ್ ಪುರುಷರ ಬಗ್ಗೆ ಅವರೆಲ್ಲ ಒಂದೊಂದು ಇದನ್ನು ವಿಷಯನ ಹೇಳ್ತಾ ಇದ್ದರೆ ನಮಗೆ ರೋಮಾಂಚನ ಆಗೋದು. ಯಾಕೆ ಅಂತಂದರೆ ಅವರು ಇಷ್ಟು ಮಾಡಿದ್ರು, ಆ ವಿಷಯಗಳನ್ನ ಅವರ ಬಗ್ಗೆ ಎಲ್ಲ ಇಷ್ಟು ತಿಳ್ಕೊಂಡು ಅದನ್ನು ಒಂದು ಎಲ್ಲರಿಗೂ ಹಂಚುವಂಥ ಒಂದು ಇದೆಯಲ್ಲ, ತುಂಬ ಇದು ಆ ಥರ ಒಂದು ವಿಷಯಗಳನ್ನ ನಮ್ಮೆಲ್ಲರಿಗೂ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಕೋಟಿ ಕೋಟಿ ನಾವು ವಂದನೆಗಳನ್ನ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಬಸವರಾಜ ಕುಮಾರ ಸ್ವಾಮೀಜಿಯವ್ರಿಗಂತೂ ನಾವು ಚಿರಋಣಿಯಾಗಿರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಭಾವಿಸ್ತೇನೆ. ಎಲ್ಲ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ನಡಿಗೆದಾರರ ಸಂಘದ ಎಲ್ಲ ಅಧ್ಯಕ್ಷರು, ಸಂಕಲ್ಪ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವ್ರಿಗೂ ಸಹ ಬುದ್ಧ ಬಸವ ಜಯಂತಿ ಏನು ಇವತ್ತು ಆಚರಣೆ ಮಾಡಿದ್ದಾರೆ ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಏನೇನು ಕಾರ್ಯಕ್ರಮ ಮಾಡಿದ್ರು ಸರ್? ಏನು ಕಾರ್ಯಕ್ರಮ? ಇವತ್ತು ಅನ್ನದಾನದ ಕಾರ್ಯಕ್ರಮ ಇರ್ಬೋದು, ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು, ಮತ್ತು ಏನು ಈ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಸೇವೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡೋವಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಏನು ಮೆಡಿಕಲ್ ಇದು ನಮ್ಮ ಡಾಕ್ಟರ್ ಟೀಮಿಂದ ಮೆಡಿಕಲ್ ಇದೇ ಇರ್ಬೋದು. ಈ ಥರ ಕ್ಯಾಂಪ್ಗಳು ಸುಮಾರು ಒಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡದೇ ಇದ್ವಿ. ನಡಿಗೆದಾರ ಸಂಘದ ಕಾರ್ಯಕ್ರಮಗಳು ಸುಮಾರು ಸತಿ ನಾವು ಇದೆಲ್ಲ ಮಾಡಿದ್ದೀವಿ. ಇವತ್ತು ಈ ಒಂದು ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿನ ಒಂದು ನಾವು ಮಾಡೋದಕ್ಕೆ ನೋಡ್ರಿ, ಈಗ ಒಂದೇ ತಿಂಗಳಲ್ಲಿ, ಒಂದು ತಿಂಗಳು ಅಂತಂದರೆ ಒಂದು 30 ದಿನದ ಒಳಗಡೆ ಈ 3 ಜನದ ಒಂದು ವಿಶೇಷತೆ. ಈಗ ಏಪ್ರಿಲ್ 14 ಮತ್ತು ಏಪ್ರಿಲ್ 20
ಮತ್ತು ಮೇ 1 ಇವೆಲ್ಲ ಒಂದಕ್ಕೊಂದು ಎಷ್ಟು ಇದಿದೆ ಅಂತಂದರೆ ಆ ಹೊಂದಾಣಿಕೆ ಈ ಮೂರೂ ಜನನ ಸೇರಿ ನಾವು ಇವತ್ತು ಏನಂದರೆ ಇದು ಜನ ಒಂದು ಜೀವನದ ಮೇಲೆ ಒಂದು ಪರಿಣಾಮ ಬೀರೋಂಥದ್ದು. ಅವರ ಒಂದು ತತ್ವಗಳು, ಅವರ ಒಂದು ಒಬ್ಬೊಬ್ಬರದ್ದು ಒಂದೊಂದು ವಿಶೇಷತೆ ಇದೆ. ಬುದ್ಧ ವಿಶೇಷತೆ, ಬಸವಣ್ಣನವರ ಒಂದು ಅವರ ಇದು ಮತ್ತು ಅಂಬೇಡ್ಕರ್ ಅವರ ಒಂದು ಅವರ ಮೂರು ಇದನ್ನು ಜೀವನಗಳಲ್ಲಿ ಸ್ವಲ್ಪನಾದರೂ ಎಲ್ಲ ಅಳವಡಿಸ್ಕೋಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಏನು ಬಂದು ಆಶೀರ್ವಚನೆ ಕೊಟ್ಟಂಥ ಸ್ವಾಮಿಗಳ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರು. BMS ಮಹಿಳಾ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ಅಧ್ಯಾಪಕನಾಗಿ 35 ವರ್ಷ ಸೇವೆ ಮಾಡಿ ವೃತ್ತಿಯಿಂದಾಗಿದ್ದೇನೆ. ನಿವೃತ್ತಿ ಪ್ರವೃತ್ತಿಯಲ್ಲಿ ವಚನ ಸಾಹಿತ್ಯ ಇತ್ಯಾದಿಯನ್ನು ಬೆಳೆಸ್ಕೊಂಡು ಸಮಾಜಮುಖಿಯಾಗಿ ಶರಣರ ವಚನಕಾರರ ತತ್ವಗಳನ್ನು ಸಮಾಜಮುಖಿಯಾಗಿ ತಿಳಿಸೋದು ನನ್ನ ಒಂದು ಅಭಿರುಚಿಯಾಗಿದೆ. ಇವತ್ತು ಬೇಗೂರಿನ ನಡಿಗೆದಾರರ ಸಂಘದವರು 3 ಜ್ಯೋತಿಗಳ ಒಂದು ಜಯಂತಿಯನ್ನು ಏಕಕಾಲದಲ್ಲಿ ಮಾಡಿದ್ದಾರೆ. ಒಂದು ಬುದ್ಧ, 2ನೇದು ಬಸವ, 3ನೇದು ಅಂಬೇಡ್ಕರ್ ಅವರು. ಬುದ್ಧ ಅವರು 6ನೇ ಶತಮಾನದವರು, ಬಸವಣ್ಣನವರು 12ನೇ ಶತಮಾನದವರು ಮತ್ತು ಅಂಬೇಡ್ಕರ್ ಅವರು 19-20ನೇ ಶತಮಾನದವರು. ಇವೆಲ್ಲ 3 ನಂದಾದೀಪಗಳು ಸಮಾಜಮುಖಿಯಾಗಿ ಸಮಾಜದ ಒಳಿತಿಗಾಗಿ ಕಾರಣಿಕ ಪುರುಷರಾಗಿ ಸಮಾಜದ ಏಳಿಗೆಗಾಗಿ ದುಡಿದವರೇ. ಹಾಗಾಗಿ ಸೂರ್ಯ ಚಂದ್ರರು ಇರುವ ತನಕ ಅವರ ತತ್ವಗಳು, ಆದರ್ಶಗಳು, ಸಾಧನೆಗಳು ಸದಾ ಪ್ರಸ್ತುತ. ಇವತ್ತಿನ 21ನೇ ಶತಮಾನದಲ್ಲಿ ಅಂತಹ ಒಂದು ಹಿರಿಯ ಚೇತನಗಳ ಒಂದು ಸಾಧಕರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಕಿಂಚತ್ತಾದರೂ ಅಳವಡಿಸ್ಕೊಂಡು ನಾವು ಬೆಳವಣಿಗೆ ಆಗಬೇಕು, ಸಮಾಜವನ್ನು ಬೆಳವಣಿಗೆ ಮಾಡಬೇಕು ಅನ್ನೋದು ನಮ್ಮ ಆಶಯ, ಸದಾಶಯ, ಶುಭಾಶಯ. ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ 192ನೇ ವಾರ್ಡ್ನ BBMP ಸದಸ್ಯರಾದಂಥ ಸದಾ ಹಸನ್ಮುಖಿ ಸದಾ ಸುಖಿ ಅನ್ನುವಂಥ ಆಂಜಿನಪ್ಪನವರು, ಅವರ ಬಳಗದವರಿಗೆ ಮತ್ತು ನಡಿಗೆದಾರರ ಸಂಘದವರಿಗೆ ನನ್ನ ಅಭಿವಂದನೆ. ಸರ್ವರಿಗೂ ನಮಸ್ಕಾರ. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾದಂಥ ಮಾದರಿಯಾದಂಥ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅದ್ಭುತವಾದಂಥ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಾರೆ, ಮಾದರಿಯಾಗಿ ಮಾಡಿದ್ದಾರೆ. ಈ ಒಂದು ರೀತಿಯಲ್ಲಿ ಎಲ್ಲ ಕಾರ್ಪೊರೇಟರ್ಗಳು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ಇದನ್ನು ಅನುಸರಿಸಿದ್ದೇ ಆದರೆ ಬೆಂಗಳೂರು ಒಂದು ಇದೇನು ಕಲ್ಯಾಣ ನಗರ ಅಂತೇಳಿ ಒಂದು ಮೊದಲು ಹೆಸರಿತ್ತಂತೆ. ಆ ರೀತಿಯಾಗಿ ಇದನ್ನು ಪ್ರತಿಯೊಬ್ಬರು ಅನುಸರಿಸಿಕೊಂಡು ಹೋದವಾಗ ಇಲ್ಲಿ ಎಲ್ಲ ರೀತಿಯಿಂದಲೂ ಇಲ್ಲಿ ಕಾರ್ಯಕ್ರಮವನ್ನು ನೋಡಿದಾಗ ಸಂಗೀತ, ಆಮೇಲೆ ಮಕ್ಕಳ ಒಂದು ನಾಟಕ, ನಡಿಗೆ ಇವೆಲ್ಲವನ್ನು ನೋಡಿದಾಗ ಅದ್ಭುತವಾದಂಥ ಪರಿಕಲ್ಪನೆ ಹೊಂದಿ ಕಾರ್ಯಕ್ರಮ ನಮ್ಮ ಬೇಗೂರು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ಒಂದೊಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಕಾರಣ ಏನು ಅಂತೇಳಿದ್ರೆ ವಿಶ್ವ ಜ್ಞಾನಿಗಳಂತ 3 ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್ ಈ 3 ಜನಗಳ ಮಹಾನ್ ವ್ಯಕ್ತಿಗಳ ಒಂದು ಸಂಭ್ರಮ ಇದು. ಏನಕ್ಕೆ ಅಂತ ಹೇಳಿದ್ರೆ ಒಂದೊಂದು ಮಹಾನ್ ವ್ಯಕ್ತಿಗಳದ್ದು ಒಂದೊಂದು ದಿನ ಸಂಭ್ರಮ ಮಾಡ್ತಾರೆ. ಬಟ್ 3 ವ್ಯಕ್ತಿಗಳನ್ನು ಒಂದೇ ವೇದಿಕೆ ಮೇಲೆ ಒಂದೇ ಟೈಮಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡೋದು ಒಂದು ಪುಣ್ಯ ಅಂತ ನಾವು ಅಂದ್ಕೊತೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಕಾರ್ಪೊರೇಟರ್ ಆದಂಥ BBMP ಸದಸ್ಯರಾದ ಆಂಜನಪ್ಪನವ್ರ ಸಹಕಾರ ಮತ್ತು ನಮ್ಮ ಬೇಗೂರು ನಡಿಗೆದಾರರ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಅವರೆಲ್ಲರ ಮುಖಾಂತರ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರೆಲ್ಲರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಬೇಗೂರಿನ ವಿಶ್ವಪ್ರಿಯ ಲೇಔಟ್ನಲ್ಲಿ ಆಯೋಜನೆಗೊಂಡಿದ್ದಂಥ ಬುದ್ಧ, ಬಸವ, ಅಂಬೇಡ್ಕರರ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಮಾದರಿಯಾಗಿ ಮೂಡಿ ಬಂದಿತ್ತು.